ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಮನ್ ಮ್ಯಾನ್ ಹೇಗೆ ಬದುಕ್ತಾನೆ, ಹೇಗೆ ದುಡಿತಾನೆ, ಹಾಗೆ ನಾವು ಜೀವಿಸಬೇಕು. ಇದು ಟಾಸ್ಕ್. ಅಣ್ಣ, ಇಡೀ ಅಂಗಡಿಯಲ್ಲಿ ನೀವು ಒಬ್ಬರೇನೆ ಇರೋದು? ಇಲ್ಲ, ಹುಡುಗರು ಇದ್ದಾರೆ, ಸೇಲ್ಸ್ ಮ್ಯಾನ್ ಇದ್ದಾರೆ. ಯಾರು ಬಂದೇ ಇಲ್ವಲ್ಲ ಅಣ್ಣ? ಟೈಮಿಂಗ್ ಸೆನ್ಸ್ ಇಲ್ಲ ಅವರಿಗೆ. ನನ್ ಸೇರ್ಸ್ಕೊಳ್ಳಿ ಅಣ್ಣ. ಇಲ್ಲ, ಇದ್ದಾರೆ, ಹುಡುಗರು ಇದ್ದಾರೆ. ಅಲ್ಲ, ಇವತ್ತು ಒಂದ್ ದಿವಸ ಅಣ್ಣ. ಇಲ್ಲ, ಒಂದಿನಕ್ಕೆಲ್ಲ ಕೆಲಸ ಕೊಡಕ್ಕೆ. ಆಯ್ತು, ಇವತ್ತು ಕೆಲಸ ಸಿಗಲ್ಲ ಅನ್ಕೊಂಡು ಬರ್ತಾ ಬರ್ತಾ ಒಂದು ಅಪಾರ್ಟ್ಮೆಂಟ್ ಕೆಳಗಡೆ ಒಬ್ರು ಅಂಕಲ್ ಕೂತಿದ್ರು. ನಿಮ್ಮಲ್ಲಿ ಏನಾದ್ರು ಕೆಲಸ ಇತ್ತಾ? ನಮ್ಮಲ್ಲ ರೀ, ಇದು ಮಡಿಕಟ್ಟೆ ರೀ, ಧೋಬಿಘಾಟ್. ಇದು ಧೋಬಿಘಾಟು? ಹೌದ್ರಿ, ಧೋಬಿಘಾಟ್ ಅಧ್ಯಕ್ಷ ನಾನು. ಸರ್, ಅಧ್ಯಕ್ಷರ ನೀವು? ಹೌದು. ನೀವು ಅಧ್ಯಕ್ಷರ ಅಂತೀರಿ? ಹೌದು. ಒಂದು ಕೆಲಸ ಕೊಡ್ಸಿ ಸರ್ ನಂಗೆ. ಆಶೆಡ್, ಕೆಮಿಕಲ್ಸ್, ಸೋಡಾ, ಬ್ಲೀಚಿಂಗ್ ಎಲ್ಲ ಬೆಂದು ಕೈಗಳೆಲ್ಲ ಹಾಳು ಮಾಡ್ಕೊಳ್ತೀರಾ. ಆ ಕೆಲಸ ನಿಮ್ ಕೈಲಿ ಮಾಡಕ್ ಸಾಧ್ಯ ಇಲ್ಲ ರೀ. ಸರ್, ನಿಮ್ ಖಾಲಿ ಬೇಡಪ್ಪ. ಪ್ಲೀಸ್ ಸರ್, ಒಂದ್ಸ. ಬಾಪ ನೋಡೋಣ, ಬಾಪ ತೋರ್ಸಿಂದ. ಏನ್ ಸರ್ ಇದು? ಇಷ್ಟೊಂದು ಜಾಗ ಎಲ್ಲ ನಿಮ್ದೇನೆ ಸರ್? ಅದು ಇದು ನಮಗೆ ಆಗಿ ಅಂತ ಸರ್ಕಾರದಿಂದ ಮಾಡಿಕೊಟ್ಟಿರೋ ಜಾಗಪ್ಪ ಇದು. ಆ ಮಡಿಮಾಳ ಮಾಚಿದೇವ್ರಿಗೆ ಮಾಡಿಕೊಟ್ಟ ಕಸುಬನ್ನ ಈಗ ಅದನ್ನೇ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದಾರೆ. ಮೈಲಿಗೆ ಆದ ಬಟ್ಟೆನ ಮಡಿ ಮಾಡಿ ನಿಮಗೆ ಕೊಡುವಂತ ಜಾಗ ಇದು. ಒಂದು ನೋಡಿ, ಈ ತರ ಗಲೀಜಿದೆ, ಇದೆಲ್ಲ ನೀಟಾಗಿ ವೈಟಾಗಿ ವಾಶ್ ಮಾಡಬೇಕು. ಹಾಸ್ಪಿಟ್ಲ್ ಬಟ್ಟೆ ನೋಡಿ, ಈ ತರ ಎಲ್ಲ ಬ್ಲಡ್ ಇದೆ, ಈ ಬ್ಲಡ್ ಎಲ್ಲ ಹೋಗಿಸ್ಬೇಕು. ಬಟ್ಟೆ ನೋಡಿದ್ರೆ ಬ್ಲಡ್ ಆಗಿರೋ ಬಟ್ಟೆಗಳಿದ್ದು, ಗಲೀಜ್ ಆಗಿರೋ ಬಟ್ಟೆಗಳಿದ್ದು, ಇದನ್ನ ನೀರಿಗೆ ಅದ್ದಿ ವಾಶ್ ಮಾಡ್ಬೋದಲ್ಲ ಅಂತೇಳಿ ಅಂಕಲ್ ನಾ ಮಾಡ್ತೀನಿ ಅಂದೆ. ನೋಡಿ, ಈ ತರ ಫಸ್ಟ್ ನೀರ್ ಹಾಕಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೋಬೇಕು. ಬ್ಲೀಚಿಂಗ್ ಪೌಡರ್ ಇರುತ್ತೆ, ಮೇರೆ ಎದ್ದೊಳಿ ಕಣ್ಣಿಗೆ ಬಿದ್ರೆ ಕಣ್ಣೋಡ ಹೋಗುತ್ತೆ. ಅಯ್ಯೋ, ಈ ತರ ಹಾಕೋಬೇಕು. ನೋಡಿ, ಈ ತರ ಹಿಂಗ್ ಹಾಕಿದ್ರೆ ನೋಡಿ ಇದು ಹಾಲ್ ತರ ಬರುತ್ತೆ. ಇದು ಮಾಡ್ಬೇಕಾದ್ರೆ ನಿಮ್ ಕೈ ಸುಡುತ್ತೆ ನೋಡಿ, ನಿಮ್ ಕೈ ಎಲ್ಲ ಬಿಸಿ ಆಗುತ್ತೆ. ನೋಡಿ ಹೆಂಗ್ ಸುಡುತ್ತೆ. ಈ ಬಟ್ಟೆಯಲ್ಲಿ ನಿನಗೆ ಬಟ್ಟೆ ವಾಶ್ ಮಾಡಕ್ ಆಗಲ್ಲ, ಬಟ್ಟೆ ಚೇಂಜ್ ಮಾಡು ಅಂತೇಳಿ ಅವರೇ ಬೇರೆ ಬಟ್ಟೆ ನಂಗೆ ಕೊಟ್ಟು ರೆಡಿ ಮಾಡಿಸಿದ್ರು. ಒಂದು 4-5 ಆಗುವಾಗ ಎತ್ತೆತ್ತಿ ಹೊಡೆಯುವಾಗ ಕೈ ನೋವು ಶುರುವಾಯ್ತು, ಬೆನ್ನು ಶುರುವಾಯ್ತು, ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ, ಘಾಟು, ಆಮೇಲೆ ಕೈ ಉರಿ. ಅಪ್ಪ, ಏನ್ ಆಗ್ತಿದೆ ನಂಗೆ ಗೊತ್ತಾಗ್ತಿಲ್ಲ. ಅಮ್ಮ, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ರಿ? 45 ವರ್ಷದಿಂದ ಮಾಡ್ತಾ ಇದ್ವಿ. 45 ವರ್ಷದಿಂದ? ಅಲ್ಲಮ್ಮ, ಇದು ಕಷ್ಟ ಇಲ್ವಮ್ಮ ನಿಮ್ಗೆ? ಕಷ್ಟನೇ, ಏನ್ ಮಾಡೋದು? ಅಯ್ಯೋ ಅಣ್ಣ, ಇದೇನಣ್ಣ ಇದು ಕೈ? ನಾವು ಸೋಡಾ ಬ್ಲೀಚಿಂಗು ಅಲ್ಲ, ಕ್ಯೂ ಆಗ್ಬಿಟ್ಟಿದೆಯಲ್ಲ ಅಣ್ಣ, ಇದೆ ಅದು ಹಂಗೆ ಬರೋದು. ನಾನು ಒಂದ್ ದಿವಸ ಕೆಲಸ ಮಾಡಿದ್ದಕ್ಕೆ ಇಷ್ಟು ಕಷ್ಟ ಅನ್ಸ್ತು. ಜೀವನ ಬೇರೆ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿರೋರ್ ಕೈಗಳನ್ನು ನೋಡಿದೆ, ಕ್ಯೂಗಳಾಗಿದ್ದು, ತೂತ ಬಿದ್ದಿದ್ದು. ನಾನು ಅವ್ರ ಕೈ ಹಿಡಿದಾಗ ನನ್ನ ಕೈಯೇ ಶೇಕ್ ಆಗ್ತಾ ಇತ್ತು. ನಮ್ ಜೀವನ ಏನು ಅಲ್ಲ ಅವ್ರ ಮುಂದೆ. 12ನೇ ಶತಮಾನದಲ್ಲಿ ಮಡಿವಾಳ ಮಾಚದೇವ ಈ ಕಾಯಕನ ಶುರು ಮಾಡ್ತಾರೆ. ಅಂದ್ರೆ ಮೈಲ್ಗೆ ಬಟ್ಟಿನ ಮಡಿ ಮಾಡೋದು ಎಂತ ದೊಡ್ಡ ಕಾಯಕ ಅದು. ನಿಜವಾಗ್ಲೂ ಎಲ್ಲ ಮಡಿವಾಳರಿಗೆ ಜೋರದ ಚಪ್ಪಾಳೆ, ಹ್ಯಾಟ್ಸ್ ಆಫ್. ಖುಷಿಯಾಯ್ತು, ನಿಜವಾಗ್ಲೂ ಖುಷಿಯಾಯ್ತು. ಈಗ ಕಷ್ಟಪಟ್ಟಲ್ಲಿ ದುಡಿದ್ರಿ, ಎಷ್ಟು ಕೊಟ್ರು ಅಂತ ನಮ್ಗಂತೂ ಗೊತ್ತಾಗ್ಲಿಲ್ಲ. ನೀವೇ ಕೊಡಿ, ಅವರೇ ಎಣಿಸ್ಲಿ. ಯಾಕಂದ್ರೆ ಒಂದು ದಿನದ ಕಂಪ್ಲೀಟ್ ಎಫರ್ಟ್ ಅದು. ಇಲ್ಲ, ನನ್ ಖುಷಿಯಾಗಿ ಅವ್ರು ಕೊಟ್ಟಷ್ಟು ನಾ ಇಟ್ಕೊಂಡ್ ಬಂದಿದ್ದೀನಿ, ಬಟ್ ಕಮ್ಮಿ. ನೀನ್ ಎಷ್ಟು ಕಮ್ಮಿ ಕೊಟ್ಟಿದ್ಯೋ ನನ್ಗದಷ್ಟು ಜಾಸ್ತಿ. ಇನ್ನೊಂದು ಹೇಳ್ಬೇಕಣ್ಣ, ಆ ಇಡೀ ಇದೆಯಲ್ಲ, ಅವ್ರು ಜೇನುಗೂಡು ತರ ಇದಾರೆ. 112 ಫ್ಯಾಮಿಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಲ್ಲಿ. ಇಡೀ ತಿಂಗಳಿಗೆ 5,000 ದುಡಿತಾರೆ. ನೀವು ಹೆಂಗೆ ಹುಷಾರಿಲ್ಲ ಅಂದ್ರೆ ಹೆಂಗೆ ಅಂದ್ರೆ, ನನ್ನ ಚಿಕ್ಕಪ್ಪನ ಮಗ ಕೊಡ್ತಾನೆ, ನನ್ನ ದೊಡ್ಡಪ್ಪನ ಮಗ. ಯಾರಿಗೂ ಹುಷಾರಿಲ್ಲ ಅಂದ್ರೂ ಇನ್ನೊಂದು ಫ್ಯಾಮಿಲಿ ಬಂದು ಅವ್ರಿಗೆ ಹೆಲ್ಪ್ ಮಾಡತ್ತಂತೆ. ಆಮೇಲೆ ಈ ನಾವು ಹೊರಗೆ ಬಂದಾದ್ಮೇಲೆ ನಾನು ಯಾರೋ, ಇವಳು ಯಾರೋ, ಅವ್ರು ಯಾರೋ ಅಂದ್ಕೊಂಡು ಹೋಗ್ತೀವಿ. ಅವ್ರ ಕೆಲಸ ಮುಗ್ದ ಮೇಲೂ ಆ ಸಂಬಂಧನ ಹಂಗೆ ಇಟ್ಕೊಂಡಿದ್ದಾರೆ. ಆ ಜೇನುಗೂಡಿಂದ ತಗೊಬಂದಿರೋ ದುಡ್ಡಿದು 200 ರೂಪಾಯಿ.
ಥ್ಯಾಂಕ್ ಯು ಸೋ ಮಚ್. ಇದು ಬರೀ 200 ರೂಪಾಯಿ ಅಲ್ಲ, ಇದ್ರ ಹಿಂದೆ ಒಂದು ಕಷ್ಟ ಇದೆ, ಒಂದು ಸ್ಟ್ರಗಲ್ ಇದೆ, ಒಂದು ಕತೆ ಇದೆ. ದಿಸ್ ಇಸ್ ಸೋ ಪ್ರೇಷಿಯಸ್ ಫಾರ್ ಮೀ. ಅದು 200 ರೂಪಾಯಿ ಅನ್ನೋದಕ್ಕಿಂತ ನನ್ನ ಅಹಂಕಾರವನ್ನ ತುಳಿದಂತ ದುಡ್ಡಿದು. ನಿಜವಾಗ್ಲೂ ನಾನೇನೋ ನಾನು ಅನ್ನೋದೆಲ್ಲ ಇತ್ತು. ಅವ್ರ ಜೀವನದ ಮುಂದೆ ನಂದು ಏನೂ ಅಲ್ಲ ಅಂತೇಳಿ ಈ 200 ರೂಪಾಯಿ ತೋರ್ಸತ್ತೆ. ಯಾವಾಗ್ಲೂ ಈ 200 ರೂಪಾಯಿ ನನಗೆ ನೆನ್ಪು ಮಾಡತ್ತೆ. ಅಂದ್ರೆ ನೀನು ಹತ್ಬಿಟ್ಟು ನನ್ನನ್ನು ಅಳಿಸ್ಬೇಡ. ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು ಜಡ್ಜಸ್. ಒಂದೊಳ್ಳೆ ಅಪರ್ಚುನಿಟಿ ಕೊಟ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.